And dynamic and static FSA. Dynamic and static. Dynamic means ever changing. The method of analysis will going to change from different years. It's going to change from year to year on the basis of progress of the firm. Progress ಅದಾದ್ಮೇಲೆ ಅನಾಲಿಸಿಸ್ ಮೆಥಡ್ ಚೇಂಜ್ ಆಗ್ತಾ ಹೋಗ್ತಿರುತ್ತೆ. ಅದನ್ನ ನಾವು ಡೈನಾಮಿಕ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂತ ಕರಿತೇವೆ. ಸ್ಟ್ಯಾಟಿಕ್ ಅಂದ್ರೆ ಸ್ಟಾಗ್ನೆಂಟ್. The analysis one if analysis made at 1 year, it will continues for several years. Static ಅಂದ್ರೆ ಒಂದೇ ರೀತಿಯಾಗಿ ಒಂದೇ ಮೆಥಡ್ ಅಲ್ಲಿ ನಾವು ಅನಾಲಿಸಿಸ್ ಮಾಡೋದನ್ನ ಸ್ಟ್ಯಾಟಿಕ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂತ ಕರಿತೇವೆ. ಡೈನಾಮಿಕ್ ಅಂಡ್ ಸ್ಟ್ಯಾಟಿಕ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್. ಇದೆ ಮೆಥಾಡಿಕಲ್ ಸ್ಟಡಿ ಏನಿಲ್ಲ ನಿಮಗೆ. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವ್ದಿದೆ ನೋಡಿ, as per the syllabus. Next concept is methods of financial analysis. ಅದೇ ಟೈಪ್ಸ್ ಆಯ್ತು, ಮೆಥಡ್ಸ್ ಆಯ್ತಲ್ಲ. ಟೈಪ್ಸ್ ಪ್ರಾಬ್ಲಮ್ಸ್ ಅಂಡ್ ಕಂಪ್ಯಾರಿಟಿವ್ ಅಂಡ್ ಕಾಮನ್ ಸೈಜ್ ಸ್ಟೇಟ್ಮೆಂಟ್. ಫಸ್ಟ್ ನಾವು ಯಾವ್ದು ಕೊಡೋಣ? ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್. ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಮೀನ್ಸ್ comparative statement ನೋಡಿ. In comparative financial statement, 1, 2 or more balance sheet or income statement of a firm are presented simultaneously in columnar form. The financial data for 2 or more years are placed and presented in adjacent columns, and thereby the financial data is provided a time perspective in order to facilitate the periodic comparison. ಅರ್ಥ ಆಯ್ತಾ ಏನು ಅಂತ? ಕಂಪ್ಯಾರಿಟಿವ್ ಅಂದ್ರೆ 2 ವರ್ಷದ ಮಾಹಿತಿಯನ್ನ ಕಂಪೇರ್ ಮಾಡ್ತಕ್ಕಂಥದ್ದು, ಅಥವಾ 2 ಕಂಪನಿಗಳ ಮಾಹಿತಿಯನ್ನ ಕಂಪೇರ್ ಮಾಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ 2 ಕಂಪನಿಯ ಇನ್ಕಮ್ ಸ್ಟೇಟ್ಮೆಂಟ್ ಕಂಪೇರ್ ಮಾಡೋದು, ಅಥವಾ 2 ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ಕಂಪೇರ್ ಮಾಡೋದನ್ನ ನಾವೇಂತ ಕರಿತೇವೆ? ಕಂಪ್ಯಾರಿಟಿವ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಫಾರ್ ಎಕ್ಸಾಂಪಲ್ ನಮ್ಮ ಕಂಪನಿ ಈ ವರ್ಷದ ಬ್ಯಾಲೆನ್ಸ್ ಶೀಟು, ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟು ಎರಡನ್ನ ಕಂಪೇರ್ ಮಾಡ್ತಕ್ಕಂಥದ್ದು, 2 ಫಿಗರ್ ಅನ್ನ ಕಂಪೇರ್ ಮಾಡ್ತಕ್ಕಂಥದ್ದು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್. ಅಥವಾ ಎ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಮತ್ತೆ ಬಿ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ಕಂಪೇರ್ ಮಾಡ್ತಕ್ಕಂಥದ್ದು. ಸೊ ಇದು ನಾವೇಂತ ಕರಿತೇವೆ? ಕಂಪ್ಯಾರಿಟಿವ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಅಂದ್ರೆ ಕಂಪ್ಯಾರಿಟಿವ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬಿಸ್ನೆಸ್ ಅಂಡ್ ಇನ್ಕಮ್ ಸ್ಟೇಟ್ಮೆಂಟ್ ಫಾರ್ ನಂಬರ್ ಆಫ್ ಇಯರ್ಸ್ ಆರ್ ಪ್ರೆಸೆಂಟೆಡ್ ಇನ್ ಕಂಡೆನ್ಸ್ಡ್ ಫಾರ್ಮ್ for year to year comparison to exhibit the magnitude and direction of changes. Exhibit the magnitude and direction of changes. ಏನ್ ಬದಲಾವಣೆ ಆಗಿದೆ, ಸೊ ಅದರ ಇಂಟೆನ್ಸಿಟಿ ಏನು, ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಏನ್ ಚೇಂಜಸ್ ಆಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳುವ ಸಲುವಾಗಿ ಮಾಡ್ತಕ್ಕಂಥ ಸ್ಟೇಟ್ಮೆಂಟ್ ಅದನ್ನ ನಾವೇಂತ ಕರಿತೇವೆ? ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್. ಸೊ ಇದರಲ್ಲಿ 2 ವಿಧ ಇದೆ: ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್, ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್. ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್, ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್. ಆಯ್ತಾ? ಈಗ ಫಾರ್ಮೆಟ್ ನೋಡೋಣ. ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಕಾಣಿಸ್ತಿದೆಯಾ? ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಫಾರ್ ದಿ ಇಯರ್ ಎಂಡೆಡ್ ಅಂತ ಹಾಕ್ಬೇಕು. ಪರ್ಟಿಕ್ಯುಲರ್ಸ್ ಇಲ್ಲಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್. ಇಲ್ಲಿ ಸುಮ್ಮನೆ ಒಂದು ಎಕ್ಸಾಂಪಲ್ ಡೇಟ್ ಕೊಟ್ಟಿದ್ದಾನೆ ಅಷ್ಟೇ. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಅಬ್ಸಲ್ಯೂಟ್ ಚೇಂಜಸ್ ಇನ್ ರುಪೀಸ್ ಅಂಡ್ ಚೇಂಜಸ್ ಇನ್ ಪರ್ಸೆಂಟೇಜ್. ಅರ್ಥ ಆಯ್ತಲ್ಲ? ಇದು ಫಸ್ಟ್ ಇಯರ್ ಫಸ್ಟ್ ಕಾಲಮು, ಸೆಕೆಂಡ್ ಕಾಲಮು ಸೆಕೆಂಡ್ ಇಯರ್, ನೆಕ್ಸ್ಟ್ ಕಾಲಮು ಚೇಂಜಸ್ ಇನ್ ರುಪೀಸ್. ಅದೇ ಡಿಕ್ರೀಸ್ ಆಗಿದ್ರೆ ಮೈನಸ್ ಅಲ್ಲಿ ಹಾಕ್ತೀವಿ, ಇನ್ಕ್ರೀಸ್ ಆಗಿದ್ರೆ ಫಿಗರ್ ಹಾಕ್ತೀವಿ. ನೆಕ್ಸ್ಟ್ ಪರ್ಸೆಂಟೇಜ್ ಆಫ್ ಚೇಂಜಸ್ ಅಂದ್ರೆ ಫಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಎಷ್ಟು ಚೇಂಜಸ್ ಆಗಿದೆ ಅನ್ನೋದನ್ನ ಇಂಟರ್ಪ್ರಿಟ್ ಮಾಡ್ತೀವಿ.
ಫಾರ್ಮೆಟ್ ನೋಡಿ, ರೆವಿನ್ಯೂ ಫ್ರಮ್ ಆಪರೇಷನ್, ನೆಕ್ಸ್ಟ್ ಅದರ್ ಇನ್ಕಮ್, ಅದಾದ್ಮೇಲೆ ಟೋಟಲ್ ರೆವಿನ್ಯೂ, ಅದಾದ್ಮೇಲೆ ಏನು ಟೋಟಲ್ ರೆವಿನ್ಯೂ ಅಂದ್ರೆ 1+2 ಎರಡನ್ನ ಕೊಡಬೇಕು, ಅದೇನೋ ಬರುತ್ತೆ ಅದನ್ನ ಇಡಬೇಕು. ನೆಕ್ಸ್ಟ್ ಲೆಸ್ ಎಕ್ಸ್ಪೆನ್ಸಸ್, ಏನಿದು ಏನು ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸಸ್ ಯಾವ್ದು? ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್, ಪರ್ಚೇಸ್ ಆಫ್ ಸ್ಟಾಕಿಂಗ್ ಟ್ರೇಡ್, changes in inventories of finished goods and work in progress or stocking trade, employees benefit expenses, finance cost, depreciation and amortization, other expenses. ಎಲ್ಲ ಆಪರೇಟಿವ್ ಮತ್ತೆ ಪ್ರೈಮರಿ ಕಾಸ್ಟ್ ಅನ್ನ ಇಲ್ಲಿ ಹಾಕ್ಬೇಕು, ಪ್ರೈಮ್ ಕಾಸ್ಟ್ ಅನ್ನ ಇಲ್ಲಿ ಹಾಕ್ಬೇಕು. ಅದಾದ್ಮೇಲೆ ಟೋಟಲ್ ಎಲ್ಲ ಎಕ್ಸ್ಪೆನ್ಸಸ್ ಅನ್ನ ಕೂಡಬೇಕು. ಕೂಡಿದಾದ್ಮೇಲೆ 3 - 4, ಇಲ್ಲಿ ಟೋಟಲ್ ರೆವಿನ್ಯೂ 3 ಇದೆ, -4 ಅಂದ್ರೆ 4 ಅಂದ್ರೆ ಎಕ್ಸ್ಪೆನ್ಸಸ್ ಲೆಸ್ ಮಾಡಬೇಕು. ಲೆಸ್ ಮಾಡ್ದ ಬರ್ತಕ್ಕಂಥದ್ದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಏನಿದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಅದರಲ್ಲಿ ಲೆಸ್ ಇನ್ಕಮ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಅನ್ನ ಲೆಸ್ ಮಾಡಬೇಕು. ಲೆಸ್ ಮಾಡಿದ್ಮೇಲೆ ಬರದೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಸೊ ದಿಸ್ ಈಸ್ ದಿ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್. ಆಯ್ತಾ? ಫಾರ್ಮೆಟ್ ನೋಡ್ಕೊಂಡ್ರ? ಇಸ್ ದಿ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್. ಹಾಗೆ ಫಾರ್ಮೆಟ್ ಇನ್ನೊಂದು ಫಾರ್ಮೆಟ್ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಅನ್ನು ನೋಡೋಣ. ಅದಾದ್ಮೇಲೆ ಪ್ರಾಬ್ಲಮ್ ಮಾಡೋಣ. ಫಾರ್ಮೆಟ್ ಇನ್ನೆಲ್ಲ ಫಾರ್ಮೆಟ್ ಕಳಿಸ್ತೇನೆ ನಾನು ನಿಮ್ಗೆ, ಕಾಪಿ ಆಮೇಲೆ ಮಾಡ್ಕೊಂಡು ಇರುತ್ತೆ. ಆಗ್ಬೋದಾ? ಓಕೆ. ನೆಕ್ಸ್ಟ್ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಕಾಣಿಸ್ತಿದ್ಯಾ? ಕಾಣಿಸಿದ್ಯಾ? ಓಕೆ. ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಆಸ್ ಎಟ್ ಡೇಟ್ ಆಗಬೇಕು. ಇಲ್ಲಿ ಪರ್ಟಿಕ್ಯುಲರ್ಸ್, ಪ್ರೀವಿಯಸ್ ಇಯರ್, ಕರೆಂಟ್ ಇಯರ್, ಅಬ್ಸಲ್ಯೂಟ್ ಚೇಂಜಸ್ ಇನ್ ರುಪೀಸ್, percentage changes in percentage, sorry, changes in percentage, ಡಿಕ್ರೀಸ್ ಆಯ್ತಾ ಇನ್ಕ್ರೀಸ್ ಆಯ್ತಾ ಅದನ್ನ ಇಂಟರ್ಪ್ರಿಟ್ ಮಾಡಬೇಕು. ಸೊ ಇದರಲ್ಲಿ ಫಸ್ಟ್ ಹೆಡಿಂಗ್ ಈಕ್ವಿಟಿ ಅಂಡ್ ಲಯಬಿಲಿಟಿ, ಅದರಲ್ಲಿ ಸಬ್ ಹೆಡಿಂಗ್ ಶೇರ್ ಹೋಲ್ಡರ್ಸ್ ಫಂಡ್, ಅದರಲ್ಲಿ ಶೇರ್ ಕ್ಯಾಪಿಟಲ್ ಯಾವುದು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆಗ್ಬೇಕು. ಮಾಮೂಲಿ ಫಾರ್ಮೆಟ್ ಅದೇ ರೀತಿ ಇರುತ್ತೆ, ಜಸ್ಟ್ ಅಲ್ಲಿ ಇನ್ಕಮ್ ಸ್ಟೇಟ್ಮೆಂಟ್ ಇದ್ರೆ ಇನ್ಕಮ್ ಸ್ಟೇಟ್ಮೆಂಟ್ ಐಟಮ್ ಬರುತ್ತೆ, ಇಲ್ಲಿ ಬ್ಯಾಲೆನ್ಸ್ ಶೀಟ್ ಇರೋದ್ರಿಂದ ಬ್ಯಾಲೆನ್ಸ್ ಶೀಟ್ ಐಟಮ್ ಬರುತ್ತೆ ಅಷ್ಟೇ. ಶೇರ್ ಕ್ಯಾಪಿಟಲ್ ಅದರಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಹಾಕ್ಬೇಕು, ಚೇಂಜಸ್ ಬರಿಬೇಕು, ಆಮೇಲೆ ಪರ್ಸೆಂಟೇಜ್ ಕಂಡುಹಿಡಿಯಬೇಕು. ಪರ್ಸೆಂಟೇಜ್ ಕಂಡುಹಿಡಿಯೋದು ಹೆಂಗೆ ಅದು ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಹೇಳ್ಕೊಡ್ತೀನಿ. ಹೇಗೆ ಅಂದ್ರೆ ಚೇಂಜಸ್ ರುಪೀಸ್, ಅಬ್ಸಲ್ಯೂಟ್ ಚೇಂಜಸ್ ಇನ್ ರುಪೀಸ್ ಡಿವೈಡೆಡ್ ಬೈ ಪ್ರೀವಿಯಸ್ ಇಯರ್ ಅಮೌಂಟ್ ಇಂಟು 100 ಮಾಡಿದ್ರೆ ಯು ವಿಲ್ ಗೆಟ್ ದಿ ಪರ್ಸೆಂಟೇಜ್. ನೆಕ್ಸ್ಟ್ ಬಿ ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ಅದಾದ್ಮೇಲೆ ಸೆಕೆಂಡ್ ಹೆಡಿಂಗ್ ನಾನ್ ಕರೆಂಟ್ ಲಯಬಿಲಿಟೀಸ್. ಏನು ನಾನ್ ಕರೆಂಟ್ ಲಯಬಿಲಿಟೀಸ್? ಯಾವ್ಯಾವುದು? ಲಾಂಗ್ ಟರ್ಮ್ ಬಾರೋವಿಂಗ್ಸ್, ಲಾಂಗ್ ಟರ್ಮ್ ಪ್ರಾವಿಷನ್ಸ್. ನೆಕ್ಸ್ಟ್ ಥರ್ಡ್ ಹೆಡಿಂಗ್ ಕರೆಂಟ್ ಲಯಬಿಲಿಟೀಸ್, ಯಾವ್ಯಾವುದು? ಶಾರ್ಟ್ ಟರ್ಮ್ ಬಾರೋವಿಂಗ್, ಟ್ರೇಡ್ ಪೇಯಬಲ್, ಅದನ್ ಕರೆಂಟ್ ಲಯಬಿಲಿಟೀಸ್, ಶಾರ್ಟ್ ಟರ್ಮ್ ಪ್ರಾವಿಷನ್ಸ್. ಅದಾದ್ಮೇಲೆ ಟೋಟಲ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಅಸೆಟ್ ಸೈಡ್ ದೇರ್ ಆರ್ 2 ಕ್ಯಾಟಗರಿ. ಒಂದು ನಾನ್ ಕರೆಂಟ್ ಅಸೆಟ್ಸ್, ಅದರಲ್ಲಿ ಫಿಕ್ಸ್ಡ್ ಅಸೆಟ್ಸ್, ಅದರಲ್ಲಿ ಇಂಟ್ಯಾಂಜಿಬಲ್, ಟ್ಯಾಂಜಿಬಲ್ ಅಂಡ್ ಇಂಟ್ಯಾಂಜಿಬಲ್ ಅಸೆಟ್ಸ್. ನೆಕ್ಸ್ಟ್ ಬಿ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್. ನೆಕ್ಸ್ಟ್ ಸಿ ಲಾಂಗ್ ಟರ್ಮ್ ಲೋನ್ಸ್ ಅಂಡ್ ಅಡ್ವಾನ್ಸಸ್. ಆಯ್ತಾ? ನೆಕ್ಸ್ಟ್ ಸೆಕೆಂಡ್ ಕ್ಯಾಟಗರಿ ಕರೆಂಟ್ ಅಸೆಟ್ಸ್, ಅದರಲ್ಲಿ ಏನೇನು ಬರುತ್ತೆ ಅಂದ್ರೆ ಕರೆಂಟ್ ಇನ್ವೆಸ್ಟ್ಮೆಂಟ್, ಇನ್ವೆಂಟರೀಸ್, ಟ್ರೇಡ್ ರಿಸೀವಬಲ್ಸ್, ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಿವೆಲೆಂಟ್ಸ್, ಶಾರ್ಟ್ ಟರ್ಮ್ ಲೋನ್ಸ್ ಅಂಡ್ ಅಡ್ವಾನ್ಸಸ್, ಅದರ್ ಕರೆಂಟ್ ಅಸೆಟ್ಸ್, ಇವನ್ನೆಲ್ಲ ಇಲ್ಲಿ ಹಾಕೋದು. ಇಲ್ಲಿ 2 ಕ್ಯಾಟಗರಿ ಮಾಡಿದ್ದಾನೆ, ಇಲ್ಲಿ 3 ಕ್ಯಾಟಗರಿ ಮಾಡಿದ್ದಾನೆ. ಸರ್ ಹಿಂಗೆ ಬರೀಬೇಕಾ? ಹಿಂಗೆ ಬರೀಬೇಕು ಅಂತೇನಿಲ್ಲ. ನೀವು ಸೆಕೆಂಡ್ ಇಯರ್ ಅಲ್ಲಿ ಕಲ್ತಿದ್ರಲ್ವಾ, ಅಸೆಟ್ ಸೈಡು 5 ಹೆಡಿಂಗು, ಸಾರಿ ಡೆಬಿಟ್ ಸೈಡ್ 5 ಹೆಡಿಂಗು, ಅಸೆಟ್ ಸೈಡು 4 ಹೆಡಿಂಗು. ನೆನಪಿದೆಯಾ? ನೆನಪಿದೆಯಾ? ಲೈಬಿಲಿಟಿ ಸೈಡ್ ಅಲ್ಲಿ 5 ಹೆಡಿಂಗ್ ಯಾವ್ಯಾವುದು? ನಂಬರ್ 1 ಶೇರ್, ನಂಬರ್ 2 ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ನಂಬರ್ 3 secured loan, number 4 unsecured loan, number 5 current liabilities and provisions,
ಆಮೇಲೆ ಅಸೆಟ್ ಸೈಡ್ ನಂಬರ್ ಒನ್ fixed assets, number two investment, number three miscellaneous expenditure, miscellaneous expenditure, number four loans and advances ಅಲ್ವಾ. ಸೊ ಆ ರೀತಿ ಬೇಕಾದ್ರೂ ಬರಿಬಹುದು. ಇಲ್ಲಿ ಹಿಂಗೇ ಫಾರ್ಮೆಟ್ ಇರಬೇಕು ಅಂತೇನಿಲ್ಲ, ಬಟ್ ಇದು ಒಂದು ಮಾಡೆಲ್ ಅಷ್ಟೇ, ಇದೊಂದು ಮಾಡೆಲ್. ಅರ್ಥ ಆಯ್ತಾ? ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್, ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್. ಸೊ ಈ ಫಾರ್ಮೆಟ್ ನಾನು ನಿಮಗೆ ಕಳಿಸ್ತೀನಿ. ಈಗ ಒಂದು ರಫ್ ನೋಟ್ ತಗೊಳ್ಳಿ, ಒಂದು ಪ್ರಾಬ್ಲಮ್ ಮಾಡೋಣ. ಪ್ರಾಬ್ಲಮ್ ಕ್ವಶನ್ ನಿಮಗೆ ಡಿಸ್ಪ್ಲೇ ಮೇಲೆ ತೋರಿಸ್ತೇನೆ, ನೀವು ಜಸ್ಟ್ ಸೊಲ್ಯೂಷನ್ ಮಾಡೋದಷ್ಟೇ ನಿಮ್ ಕೆಲಸ. ಹೇಳ್ಕೊಡ್ತೇನೆ ನಾನು ನಿಮಗೆ. ಏನ ಆಡಳಿತ? ಓಕೆ ಓಕೆ, ಬಿಡಿ ಅದನ್ನ. ಪ್ರಾಬ್ಲಮ್ ನೋಡಿ. ಫಾಲೋಯಿಂಗ್ ಆರ್ ದಿ ಇನ್ಕಮ್ ಸ್ಟೇಟ್ಮೆಂಟ್, ಬ್ಯಾಲೆನ್ಸ್ ಶೀಟ್ ಆಮೇಲೆ ಮಾಡಿವ್ರಂತೆ. ಈಗ ಎರಡು ಜೊತೆ ಬೇಡ, ಸಪ್ರೇಟ್ ಸಪ್ರೇಟ್, ಆಯ್ತಾ? ಫಾಲೋಯಿಂಗ್ ಇಸ್ ದಿ ಇನ್ಕಮ್ ಸ್ಟೇಟ್ಮೆಂಟ್. ರೈಟ್ ಡೌನ್ ಪ್ರಾಬ್ಲಮ್ ಬರ್ಕೊಳ್ಳಿ. Following is the income statement of ABC company for the year 2020, for the year 2020. ಡಿಸ್ಪ್ಲೇ ನೋಡಕ್ ಹೋಗ್ಬೇಡಿ, ಸ್ಟೇಟ್ಮೆಂಟ್ ಬಂದಾಗ ಬೇಕಾದ್ರೆ ನೋಡಿರಂತೆ. ಸಾರಿ, ಫಾರ್ ದಿ ಇಯರ್ 2019 and 2020 ಹಿಂಗ್ ಬರ್ಕೊಳ್ಳಿ. ಫಾರ್ ದಿ ಇಯರ್ 2019 and 2020. ಪ್ರಿಪೇರ್ comparative income statement for these 2 years. Prepare comparative income statement for these 2 years. ಆಯ್ತಾ? ಇನ್ನೊಂದ್ಸರಿ ಹೇಳ್ಬೇಕಾ? ಓಕೆ. ಇನ್ಕಮ್ ಅಲ್ಲಲ್ಲ, ಬಟ್ ಇಯರ್ ಚೇಂಜ್ ಮಾಡ್ಕೋಬೇಕು. ಮತ್ತೆ ಮ್ಯಾಗಡ್ದು ಡೀಟೇಲ್ಸ್ ಏನಿದೆಯಲ್ಲ ಅದನ್ನ ನಾನು ಚೇಂಜ್ ಮಾಡಿ ಹೇಳಿದೀನಿ. ಇದೇಗಿದೆಯೋ ಹಾಗೆ ಬರ್ಕೋಬೇಡಿ. ಫಾಲೋಯಿಂಗ್ ಇಸ್ ದಿ ಇನ್ಕಮ್ ಸ್ಟೇಟ್ಮೆಂಟ್ ಆಫ್ ABC ಕಂಪನಿ ಫಾರ್ ದಿ ಇಯರ್ 2019 and 2020. ಪ್ರಿಪೇರ್ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್. ಅರ್ಥ ಆಯ್ತಾ? ಇನ್ಕಮ್ ಸ್ಟೇಟ್ಮೆಂಟ್ ಫಾರ್ ದೀಸ್ 2 years. ಈಗ ಇನ್ಕಮ್ ಸ್ಟೇಟ್ಮೆಂಟ್ ಫಾರ್ ದಿ ಇಯರ್ 2000, ಇಲ್ಲಿ ಡೇಟ್ ಚೇಂಜ್ ಮಾಡ್ಕೋಬೇಕು, 2020. ಇನ್ಕಮ್ ಸ್ಟೇಟ್ಮೆಂಟ್ ಬರ್ಕೊಳ್ಳಿ. ಇನ್ಕಮ್ ಸ್ಟೇಟ್ಮೆಂಟ್ ನೋಡಿ, ಪರ್ಟಿಕ್ಯುಲರ್ಸ್ 2019 ಇದು, 2020 ರುಪೀಸ್ ಸಿಂಬಲ್ ಇಲ್ಲೇ ಹಾಕೊಡಿ. ಮೇಲೆ ಬೇಡ, ಫಿಗರ್ಸ್ ಇನ್ ರುಪೀಸ್ ಅಂತ ಇಲ್ಲ ಹಾಕಿ. 2019 ಕೆಳಗಡೆ ರುಪೀಸ್, 2020 ಕೆಳಗಡೆ ರುಪೀಸ್, ಪರ್ಟಿಕ್ಯುಲರ್ಸ್ 2019 ಕೆಳಗಡೆ ರುಪೀಸ್, 20 ಕೆಳಗಡೆ ರುಪೀಸ್. ಆಯ್ತಾ? ಕಾಣಿಸಿದ್ಯಾ?
ಬರ್ಕೊಂಡ್ರಾ? ಡೆಬಿಟ್ ಸೈಡ್ ನೋಡಿ. To COGS 3 lakh, 3,75,000 to general expenses, 10,000, 10,000 to selling expenses, 15,000, 20,000 to net profit, 75,000, 95,000. Credit side by sales, 4 lakh, 5 lakh, total 4 lakh and 5 lakh. ಅವನು ಹೆಂಗನ ಕೊಟ್ಟಿರ್ಲಿ, ಬಟ್ ನೀವು ಹಾಕೊಳ್ಳೋ ಫಾರ್ಮೆಟ್ ಮಾತ್ರ ಹೇಗಿರ್ಬೇಕು? ಎಸ್. ಅಲ್ಲ, ನಾನು ಡೈರೆಕ್ಟ್ ಪ್ರಾಬ್ಲಮ್ ನಾನು ಸೊಲ್ಯೂಷನ್ ತೋರಿಸ್ತೀನಿ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಿಮ್ಗೆಲ್ಲ ಅಂತ ಆಗಿಲ್ಲ ಅಲ್ಲಿ ಕೇಳಿ ಅಷ್ಟೇ, ಆಯ್ತಾ? ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್, ದಿಸ್ ಇಸ್ ದಿ ಬರ್ಕೊಂಡಿದ್ದಾಯ್ತಾ ಅದು ಪ್ರಾಬ್ಲಮ್ನ? ಓಕೆ. ನೋಡ್ರಿ, ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಫಾರ್ ದಿ ಇಯರ್ ಎಂಡಿಂಗ್ 2019 ಅಂಡ್ 2020. ಲೈಬಿಲಿಟೀಸ್ ಅಲ್ಲ ಇದು, ಪರ್ಟಿಕ್ಯುಲರ್ಸ್ ಅಂತ ಕೊಡಿ. ಇದು ಏನಿದು? ದಿಸ್ ಈಸ್ ಲೈಬಿಲಿಟೀಸ್ ಅಂತ ಹಾಕಬೇಡಿ, ಪರ್ಟಿಕ್ಯುಲರ್ಸ್. ದಿಸ್ ಈಸ್ 2019, 2020. ಇದು ಚೇಂಜಸ್ ಇನ್ 2004 ಅಂತ ಹಾಕೋಣ. ಚೇಂಜಸ್ ಇನ್ ರುಪೀಸು, ಇದು ಪರ್ಸೆಂಟೇಜ್, ಚೇಂಜಸ್ ಇನ್ ಪರ್ಸೆಂಟೇಜ್ ಅಂತ ಹಾಕೊಳ್ಳಿ. 2004 ಅಂತ ಬೇಡ. ಚೇಂಜಸ್ ಇನ್ ರುಪೀಸ್, ಪರ್ಸೆಂಟೇಜ್, ಚೇಂಜಸ್ ಇನ್ ಪರ್ಸೆಂಟೇಜ್, ಆಯ್ತಾ? ಥರ್ಡ್ ಕಾಲಮ್ ಏನಿದೆಯಲ್ಲ ಇದು ಚೇಂಜಸ್ ಇನ್, ಫೋರ್ತ್ ಕಾಲಮು, ಸಾರಿ ಫಿಫ್ತ್ ಕಾಲಮು ಚೇಂಜಸ್ ಇನ್ ಪರ್ಸೆಂಟೇಜ್. ಓಕೆ. ಹೇಳ್ತಾ ಹೋಗ್ಲಾ? ಹೇಳ್ತಾ ಹೋಗ್ಲಾ? ಫಾರ್ಮೆಟ್ ನೋಡಿ, ಕಲಮ್ ಫಸ್ಟ್ ನೆಕ್ಸ್ಟ್ ಸೇಲ್ಸ್